ನಿಜವಾದ ಸಾರ್ಥಕ ಜೀವನ ಯಾವ್ದಂತ ಹೇಳಿದ್ರೆ ಅವನ್ ಎಷ್ಟು ದುಡ್ಡಿದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರಿದೆ, ಅದು ನಿಜವಾದ ಸಾರ್ಥಕ ಜೀವನ ಅಲ್ಲ. ಯಾರು ಅತ್ಯಂತ ಪ್ರೀತಿಯಿಂದ ಅವರು ಸ್ವೀಕರಿಸಪಡ್ತಾರ ಅದು ನಿಜವಾದ ಸಾರ್ಥಕವಾದ ಜೀವನ. ಅಂತ ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ರಾಜೇಂದ್ರ ಕುಮಾರ್ ಅವರು ಹಮ್ಮಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ರಾಜೇಂದ್ರ ಕುಮಾರ್ ಅವರ ಹೇಳ್ಬೇಕಾದ್ರೆ ಬಹಳಷ್ಟು ಇದೆ. ಅದಕ್ಕೆ ಬಹುತೇಕ ನಾನು ಸಣ್ಣವಾಗಿದ್ದಾರೆ ವಯಸ್ಸಿನಲ್ಲಿ. ಅದಕ್ಕಾಗಿ ಬಹುಶಃ ಅವ್ರದ್ದು ವೀರಪ್ಪ ಮೊಯ್ಲಿ ಅವರು ಸಂಪೂರ್ಣವಾಗಿ ಅವೆಲ್ಲ ವಿಚಾರಗಳನ್ನು ಕೂಡ ಇವತ್ತು ಅವರು ಅದನ್ನು ನಿಮಗೆ ಆ ದಿಶು ಸಂದೇಶ ನೀಡಲಿದ್ದಾರೆ. ಯಾಕೆಂತ ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ಗೆ ಬೇಕಾದ ಕೊಡೋ ಸಂದೇಶ ಅಲ್ಲ, ಇದು ಯುವಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಮುಂದಿನ ಹುಟ್ಟಿನ ಮಕ್ಕಳಿಗೆ ಆ ವ್ಯಕ್ತಿತ್ವವನ್ನು ಒಂದು ಪ್ರೇರಣೆ ಕೊಡಬೇಕಲ್ಲ. ಅದಕ್ಕಾಗಿ ಅವರು ಹಲವಾರು ವಿಚಾರಗಳನ್ನು ಇವತ್ತು ತಿಳಿಸುವಂತ ಕೆಲಸಗಳು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಒಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾತ್ರ ಅಲ್ಲ, ಅದು ನಾವೆಲ್ಲ ಬಂದಲ್ಲಿ ಸೇರುವ ಒಂದು ಕಾರ್ಯಕ್ರಮ ಮಾತ್ರ ಸೀಮಿತವಲ್ಲ. ಇವತ್ತಿನ ಕಾರ್ಯಕ್ರಮ ಅದು ನಮ್ಮ ತುಳುನಾಡಿನ ಈ ಪ್ರದೇಶದ ಒಬ್ಬ ಹಿರಿಯ ವ್ಯಕ್ತಿಯ ಅವರ ವ್ಯಕ್ತಿತ್ವ ಏನಿತ್ತು, ಅವರ ಒಂದು ಛಲ ಏನಿತ್ತು, ಅಥವಾ ಒಂದು ಕೆಲಸವನ್ನು ಹಿಡಿದ್ರೆ ಹೇಗೆ ನಾವು ಮಾಡಬೇಕು, ಮತ್ತೊಂದು ಜವಾಬ್ದಾರಿ ಕೊಟ್ಟಾಗ ಸರ್ವೋತ್ಪಡಿಸಿಕೊಂಡು ಆ ಊರಿಗೆಲ್ಲ ಸರ್ವರಿಗೂ ಕೂಡ ಗೌರವ ತರುವಂತಹ ಒಂದು ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಮತ್ತು ಈ ಭವಿಷ್ಯದ ಮಕ್ಕಳಿಗೆ ತಿಳಿಸುವಂತ ಹೊತ್ತು ಅವರ ಆ ಒಂದು ಪರಿಚಯ ಮಾಡಿಕೊಳ್ಳುವಂತ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಯುವ ಜನರಿಗೆ ಯಾಕೆಂತ ಹೇಳಿದ್ರೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಇದೆ, ಲಾ ಬೇಕಾದ್ರೆ ಲಾ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದ್ರೆ ಉತ್ತಮವಾದ ವ್ಯಕ್ತಿತ್ವ ಇರಿಸಿಕೊಳ್ಬೇಕು, ಒಂದು ಸತ್ಯದಲ್ಲಿ ಜೀವಿಸಬೇಕಂತ ಹೇಳಿದ್ರೆ ಯಾವ ಒಂದು ಕಾಲೇಜ್ ಕೂಡ ನಮಗೆ ಸಿಗ್ತಾ ಇಲ್ಲ. ಅದು ಆಗ್ಬೇಕಾದ್ರೆ ರಾಜೇಂದ್ರ ಕುಮಾರ್ ಅಂತ ಹಲವಾರು ಇವತ್ತು ಯಾರು ಇದ್ದಾರೆ ಇಂಥವ್ರು ನೋಡಿಕೊಂಡು ಬಹುಶಃ ಕಲಿಯುವಂತ ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ಎಲ್ಲಾ ಕಾರ್ಯಕ್ರಮ ಕೂಡ ಅದು ಬಹುಶಃ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಮತ್ತು ಸಮಾಜ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತನ್ನ ದೀರ್ಘವಾದ ಆ ಒಂದು ಸಹಕಾರಿ ಚಟುವಟಿಕೆಗಳಲ್ಲಿ ಇವತ್ತು ನಾವು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಕೋಆಪರೇಟಿವ್ ಸೊಸೈಟಿ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಬಹಳಷ್ಟು ಕಡೆ ಬೇರೆ ಬೇರೆ ವಿಚಾರ ಏನಾಗಿದೆ ಅಂತ ನಂತರ ಬಹಳ ಇವತ್ತು ಚೆನ್ನಾಗಿ ಗೊತ್ತಿದೆ. ಆದ ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದ ಬೇರೆ ಬೇರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲರೂ ಒಗ್ಗಟ್ಟಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇಂತಹ ಸಮಸ್ಯೆಯನ್ನು ಇವತ್ತು ಬಗೆಹರಿಸಿಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಗೌರವಪೂರ್ವಕವಾಗಿ ನಮ್ಮ ಕರಾವಳಿಯ ಕೋಆಪರೇಟಿವ್ ಸಹಕಾರಿ ಕ್ಷೇತ್ರದ ಗೌರವವನ್ನು ಉಳಿಸಿದ್ರೆ ಅದು ರಾಜೇಂದ್ರ ಕುಮಾರ್ ಅವರನ್ನು ನೇತೃತ್ವ ವಹಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಒಟ್ಟುಗೂಡಿಸಿ ತಗೊಂಡು ಹೋಗುವಂತ ಒಂದು ನೇತೃತ್ವವೇ ಇವತ್ತು ಬಹುಶಃ ಅದನ್ನು ಬೇರೆಯವರು ನೋಡುವಾಗ ನಮ್ಗೆ ಅದು ಕಾಣಲಿಕ್ಕೆ ಸಿಕ್ಕುವಂತ ಅವಕಾಶ. ಅಷ್ಟು ಮಾತ್ರ ಅಲ್ಲ, ಅಧಿಕಾರ ಬಹುಶಃ ಇವತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಎಲ್ಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರ ಸಾಮರ್ಥ್ಯವನ್ನು ಅವರ ದೀರ್ಘ ಕಾಲದ ಒಂದು ಹಠ ಮತ್ತು ಏನೊಂದು ಒಂದು ಚಾಕಚಕ್ಯತೆ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವತ್ತು ನೇರವಾಗಿ ನೇಮಕ ಮಾಡಿದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವ್ರದ್ದು ನೇಮಕ ಮಾಡಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತಿದ್ದ ಸುಮಾರು 60-70 ಕೋಟಿಯಷ್ಟು ಡಿಪಾಸಿಟ್ ಅನ್ನು ಇವತ್ತು ದೇಶದಲ್ಲೇ ಮೊದಲ ಸ್ಥಾನಕ್ಕೆ ಬರಬೇಕಾದ್ರೆ ಒಬ್ಬರು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋದ್ರೆ ಹೇಗೆ ಮುಟ್ಟಿಸಬಹುದು ಅಂತ ಹೇಳಿ ತೋರಿಸಿಕೊಳ್ಳುವ ಕೆಲಸ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾವ ಈಗ 70 ಕೋಟಿ ಇದ್ದದ್ದು ಈಗ 7,000 ಕೋಟಿ ಆಗಿ ಇವತ್ತು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಯಾವ ಮಾತಿದೆ, ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಮನೆ ಮುಂದೆ ಹೋಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಸಂಸ್ಥೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ ಅತ್ಯುತ್ತಮವಾದ ಆಡಳಿತಗಾರರನ್ನು, ಅತ್ಯುತ್ತಮವಾದ ವ್ಯಕ್ತಿಗಳನ್ನು ಚೇರಲ್ಲಿ ಕೂತ್ಕೊಳಿಸಿದ್ರೆ ಅವು ಪರೋಕ್ಷವಾಗಿ ಎಲ್ಲರ ಕೆಲಸ ಮಾಡುವಂತ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಇದಕ್ಕೆಲ್ಲ ಕೂಡ ಒಂದು ಉದಾಹರಣೆ, ಒಂದು ಪ್ರೇರಣೆಯಾಗಿ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ತನ್ನ ಆ ಒಂದು ಹಲವಾರು ಕೆಲಸಗಳನ್ನು ಇವತ್ತು ಮಾಡಿ ಎಲ್ಲ ನಮ್ಗೆಲ್ಲರಿಗೂ ಯುವಕರಿಗೆ ಮತ್ತು ನಮ್ಗೆಲ್ಲರಿಗೂ ಒಂದು ಪ್ರೇರಣೆ ಆಗಿದ್ದಾನೆ. SADCC ಬ್ಯಾಂಕ್ ಅನ್ನು ಇಷ್ಟು ಅಶ್ವಸಾಗಿ ತರಬೇಕಾದ್ರೆ ಅದು ನಾವು ಸೇರಿದಷ್ಟು ಸುಲಭದಲ್ಲಿ ಆಗುದಿಲ್ಲ, ಬಹಳ ಕಷ್ಟ ಇದೆ. ನಾನು ನೋಡಿದ ಅದಕ್ಕಾಗಿ ನಿಷ್ಠರಾಗಿ ಬಹಳಷ್ಟು ನಿಷ್ಠರಾಗುತ್ತಾರೆ. ಯಾಕೆ ಎಲ್ಲರೂ ಕೂಡ ಲೋನ್ ಕಡಿಮೆ ಮಾಡಿ ಲೋನ್ ಮನ್ನಾ ಮಾಡಿ ಅಂತ ಕಾಲ್ ಮಾಡುದು ಮಾಡಿದಾಗ ಬಹಳ ನಿಷ್ಠವಾಗಿ ಕರೆಕ್ಟ್ ಆಗಿ ಯಾವುದಿಲ್ಲ. ನಮ್ಮ DCC ಬ್ಯಾಂಕ್ ಮುಖ್ಯ, ಅದನ್ನ ಮುಳುಗಿಗೆ ಬಿಡುವುದೇ ಇಲ್ಲ. ಅಂದ್ರೆ ಯಾವುದೇ ಮುಲಾಜಿ ಇಲ್ಲದೆ ಬಹಳ ಸ್ಪಷ್ಟವಾಗಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂತ ಒಂದು ಶಕ್ತಿ ಮತ್ತು ಆ ಒಂದು ನೇರ ನುಡಿಯೇ ಅದಕ್ಕೆ ಇವತ್ತು ಪ್ರಮುಖವಾಗಿ ಕಾರಣ ಇವತ್ತು ಆಗಿದೆ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ತಪ್ಪಿಲ್ಲ ಅಂತ ಹೇಳಿ ಮತ್ತು ಒಟ್ಟಾರೆಯಾಗಿ ನೋಡುವಾಗ
ಬೇರೆ ಬೇರೆ ಬ್ಯಾಂಕಿನ ಪರಿಸ್ಥಿತಿಯನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಚಾರ ನಾವು ನೋಡುವಾಗ ಏನಾಗಿದೆ ಅಂತ ನೋಡುವಾಗ ಈ ರೀತಿಯಾದ ಆಡಳಿತ ನಡೆಸಿದ ಕಾರಣ ಬಹುಶಃ ಇವತ್ತು ಒಂದು ಹಂತಕ್ಕೆ ನಿಲ್ಲುವಂತ ವಿಚಾರ ಕೂಡ ಇವತ್ತು ಆಗಿದೆ. SCDCC ಬ್ಯಾಂಕ್ ಮಾತ್ರ ಅಲ್ಲ, ಬಹುಶಃ ರಾಜೇಂದ್ರ ಕುಮಾರ್ ಅವರು ಇವತ್ತು ಎಲ್ಲಾ ಬ್ಯಾಂಕಿಗಳು ಎಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಒಂದು ಒಗ್ಗಟ್ಟು, ಒಮ್ಮತ, ಪ್ರೀತಿ, ವಿಶ್ವಾಸ ಯಾವುದೇ ಒಂದು ಬಹುಶಃ ಸಮಾಜದ ಜನಸಾಮಾನ್ಯರ ಅಭಿವೃದ್ಧಿಯ ಹಿತ ಅಂತ ಅನಿಸಿಕೊಂಡು ಅದನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗಿದ್ರು ಕೂಡ ನಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಯಾವ ಬ್ಯಾಂಕ್ ಅವರು ಮುಂಚೆ ವ್ಯವಹಾರ ಮಾಡ್ತಿದ್ರ ಅವರು ಕೂಡ ಧೈರ್ಯ ಇಟ್ಟುಕೊಂಡು ಲೋನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ರಾಜೇಂದ್ರ ಕುಮಾರ್ ಕೇಳ ಸಂದರ್ಭದಲ್ಲಿ ತಕ್ಷಣ ವಿಶ್ವಾಸ ಇಟ್ಟುಕೊಂಡು ಕೊಟ್ಟಂತ ಒಂದು ಸಂದರ್ಭದಲ್ಲಿ 5,000 ಕುಟುಂಬ ಒಂದು ಪ್ರದೇಶದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮುಂದೆ ಬಂದು ನಾನು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನಾನು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಮೊದಲ ಸಣ್ಣದಿಂದಲೇ ನಾನು ನೋಡ್ತಾ ಇದ್ದೆ. ನನ್ನ ತಂದೆಯವರು ಕೂಡ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೂಡ ತದನಂತರ ಕೂಡ ಈ ಬ್ಯಾಂಕಿನ ನಿರ್ದೇಶಕರು ಆಗಿದ್ದು, ಅನ್ನ ಶೇರಿಗಾರ್ ಕೂಡ ಇದ್ರು. ಆದ ಕಾರಣ ನಾನು ಒಂದು ಉದಾಹರಣೆಯನ್ನು ಯಾವಾಗ ಕೂಡ ಹೇಳ್ತಾ ಇರ್ತೇನೆ ಅದನ್ನು ಯಾಕೆ ಅಂತ ಹೇಳಿಕೊಳ್ಳುತ್ತಾ ಬಹುಶಃ ಇವತ್ತು ನನಗೆ ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕಿದ್ದ ಕಾರಣ ನಾನು ಇದಕ್ಕಾಗಿ ಇವತ್ತು ಬೆಂಗಳೂರಿಗೆ ಬಂದೆ. ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಆದ ಕಾರಣ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ಒಂದು ಮನಸ್ಸಿದೆ. ನೀವು ನಾನು ಹೇಳಿದೆ ಎಲ್ಲೆಲ್ಲ ಆದಷ್ಟು ಬೇಗ ಮಾತಾಡಿಕೊಂಡು ಹೋಗಂತ ಎಲ್ಲ ಹೇಳ್ತಾರೆ. ಅವರೊಂದು ಆ ಒಂದು ಪರ್ಮಿಷನ್ ನಾನು ಇವತ್ತು. ಧನ್ಯವಾದಗಳು ಸನ್ಮಾನ್ಯ ಶ್ರೀ UT ಖಾದರ್ ಪರೀದ್ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕಕ್ಕೆ ಸಲ್ಲಿಸಬೇಕು. ವಂದನೆಗಳು, ಅಭಿನಂದನೆಗಳು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ. ತಾವು ಸಹಕಾರ ಕ್ಷೇತ್ರದಲ್ಲಿ ಏರ್ತಿರುವಂತಹ ಕೊಡುಗೆ ಹೀಗೆ ನಿರಂತರವಾಗಿ ಸಾಗಲಿ, ತಮ್ಮ ಯೋಚನೆಗಳು ಹೀಗೆ ಸಾಗಲಿ ಅನ್ನೋ ಆಶಯದೊಂದಿಗೆ ತಮಗೆ ವಂದನೆ, ಅಭಿನಂದನೆಯನ್ನ ಸಲ್ಲಿಸಿ. ಆ ಸಂದರ್ಭದಲ್ಲಿ ಅವರನ್ನ ಜಿಲ್ಲಾ SCDCC ಬ್ಯಾಂಕಿನ ನಿರ್ದೇಶಕರು ಮಾಡಬೇಕು, ಅಧ್ಯಕ್ಷರು ಮಾಡಬೇಕು ಅಂತೇಳಿ ಬಂದಾಗ ಒಂದು ದೃಷ್ಟಿಯಲ್ಲಿ ಆಗಾಗಲೇ ನಿರ್ಣಯ ಆಗಿತ್ತು, ಬೇರೆಯೊಬ್ಬರನ್ನ ಮಾಡಬೇಕು ಅಂತೇಳಿ. ಶಿವರಾಮ್ ಶೆಟ್ಟಿ ಆ ಸಂದರ್ಭದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.